ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿರುವಂತಹ ಆದೇಶದ ವಿರುದ್ಧ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಂದ್ಗೆ ಕರೆ ನೀಡಲಾಗಿದೆ. ಕಾವೇರಿ ನೀರಿಗಾಗಿ ಇಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿರುವಂತದ್ದು. ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಕರ್ನಾಟಕ ಸ್ತಬ್ಧವಾಗಲಿದೆ. ಕಾವೇರಿಗಾಗಿ ಇಂದು ಕರ್ನಾಟಕ ಬಂದ್, ರಾಜ್ಯ ಸ್ತಬ್ಧ. ವಾಟಾಳ್ ನಾಗರಾಜ್ ನೇತೃತ್ವದ ಸಂಘಟನೆ ಬಂದ್ಗೆ ಕರೆ ನೀಡಿರುವಂತದ್ದು. ಈಗ ತಮಿಳುನಾಡಿಗೆ ನೀರು ಹರಿಸುವಂತೆ ಬಂದಿರುವಂತ ಆದೇಶ ಏನಿದೆ ಸಿಡಬ್ಲ್ಯೂಆರ್ಸಿಯಿಂದ, ಈ ವಿಚಾರವಾಗಿ ಆದೇಶ ಬಂದಾಗಿನಿಂದಲೂ ಕೂಡ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕನ್ನಡ ಪರ ಸಂಘಟನೆಗಳು ಅಂದಿನಿಂದಲೂ ಕೂಡ ಇದೇ ರೀತಿಯಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇವೆ. ಈ ವಿಚಾರವಾಗಿ ಕರ್ನಾಟಕ ಬಂದ್ಗೆ ಕೂಡ ಕರೆಯನ್ನ ನೀಡಲಾಗಿತ್ತು. ಆಗಸ್ಟ್ 13 ಅಂತಂದ್ರೆ ಇಂದು ಕರ್ನಾಟಕ ಬಂದ್ ಮಾಡಬೇಕು ಅಂತ ಹೇಳಿ ಕನ್ನಡ ಪರ ಸಂಘಟನೆಗಳು ನಿರ್ಧಾರವನ್ನ ಮಾಡಿದ್ವು. ಆ ವಿಚಾರವಾಗಿ ಹಲವು ಗೊಂದಲಗಳು ಕೂಡ ಸೃಷ್ಟಿಯಾಗಿತ್ತು. ಇಲ್ಲಿ ವಾಟಾಳ್ ನಾಗರಾಜ್ ಅವರು ಮಾತ್ರ ಈ ನಿರ್ಧಾರದಿಂದ ಹಿಂದೆ ಸರಿದಿರಲಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದಕ್ಕೆ ಬಿಡೋದಿಲ್ಲ, ನಾವು ಪ್ರತಿಭಟನೆಯನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ಮೊದಲಿನಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇಂದು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಬಂದ್ ನಡೆಯಲಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಕರ್ನಾಟಕ ಸ್ತಬ್ಧವಾಗಲಿದೆ. ಈ ವಿಚಾರವಾಗಿ ಈಗ ಹಲವು ಸಂಘಟನೆಗಳು ಬೆಂಬಲ ಸೂಚಿಸಿಲ್ಲ. ಆದರೆ ವಾಟಾಳ್ ನಾಗರಾಜ್ ಮಾತ್ರ ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಈ ನಿರ್ಧಾರವನ್ನ ಹಿಂಪಡೆಯುವವರೆಗೂ ಕೂಡ ನಾವು ನಮ್ಮ ನಿರ್ಧಾರವನ್ನ ಬಿಡೋದಿಲ್ಲ, ನಾವು ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಹೇಳ್ಕೊಂಡು ಬಂದಿದ್ದಾರೆ. ಈಗ ರಾಜ್ಯಾದ್ಯಂತ ಇಷ್ಟು ದಿನಗಳವರೆಗೂ ಕೂಡ ಪ್ರತಿಭಟನೆಗಳು ನಡೆದಿವೆ. ರೈತರು ತಮ್ಮ ಆಕ್ರೋಶವನ್ನ ವಿವಿಧ ರೀತಿಯಲ್ಲಿ ವ್ಯಕ್ತಪಡಿಸುತ್ತಿದ್ದಾರೆ. ರಸ್ತೆಗಳ ಮೇಲೆ ಮಲಗಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ನಿನ್ನೆ ಕೂಡ ವಾಟಾಳ್ ನಾಗರಾಜ್ ಅವರು ಮೆಜೆಸ್ಟಿಕ್ ಬಳಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ರಸ್ತೆಯನ್ನ ಪೊರ್ಕೆಯಲ್ಲಿ ಗುಡಿಸುವ ಮೂಲಕ ಪೊರಕೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ಕೂಡ ಹಂಚಿಕೆ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಈ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಹಾಗಾಗಿ ಈ ನಿರ್ಧಾರವನ್ನ ಪದೇ ಪದೇ ಸಿಡಬ್ಲ್ಯೂಆರ್ಸಿ ಇದೇ ಆದೇಶವನ್ನ ಕೈಗೊಳ್ತಾ ಇರುವಂತಹ ಕಾರಣ ಇದು ಇಷ್ಟೆಲ್ಲ ಆಕ್ರೋಶಕ್ಕೆ ಕಾರಣವಾಗಿದೆ. ಇಲ್ಲಿ ಮತ್ತೊಮ್ಮೆ ಸಭೆಯಾಗುತ್ತೆ, ಮತ್ತೊಮ್ಮೆ ಆದೇಶಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾರೆ. ಹಿಂದೆ ಬಂದಂತ ಆದೇಶದ ಬೆನ್ನಲ್ಲೇ ಎಷ್ಟೆಲ್ಲ ಆಕ್ರೋಶ ವ್ಯಕ್ತವಾಗಿತ್ತು, ಪ್ರತಿಭಟನೆಯ ವಾತಾವರಣ ಯಾವ ರೀತಿಯಾಗಿ ನಿರ್ಮಾಣವಾಗಿತ್ತು, ಅದರ ಬೆನ್ನಲ್ಲಾದ್ರೂ ಈ ನಿರ್ಧಾರ ಬದಲಾಗಬಹುದು ಅನ್ನುವಂಥ ಆ ಒಂದು ಅಪೇಕ್ಷೆಯಲ್ಲಿ ರೈತರೆಲ್ಲರೂ ಕೂಡ ಕಾಯ್ತಾ ಇದ್ರು. ಆದ್ರೂ ಕೂಡ ಯಾವುದೇ ಬದಲಾವಣೆ ಇಲ್ಲ, ಯಥಾಸ್ಥಿತಿಯಾಗಿ ಅದೇ ಆದೇಶ ಬಂದಿದೆ. ಕರ್ನಾಟಕ ಬಂದ್ಗೆ ಇಲ್ಲಿ ಸಂಘಟನೆಗಳಲ್ಲೇ ಪರವಿರೋಧ ವ್ಯಕ್ತವಾಗ್ತಾ ಇದೆ. ಎಲ್ಲಾ ಸಂಘಟನೆಗಳಿಂದಲೂ ಕೂಡ ಒಮ್ಮತ ಮೂಡ್ತಾ ಇಲ್ಲ. ಕರ್ನಾಟಕ ಬಂದ್ಗೆ ಸಂಘಟನೆಗಳು ಬೆಂಬಲವನ್ನ ಸೂಚಿಸ್ತಾ ಇಲ್ಲ. ಕರ್ವೆ ಪ್ರವೀಣ್ ಶೆಟ್ಟಿ ಬಣ ಹಾಗೆ ಶಿವರಾಮೇಗೌಡ ಬಣ ಇದಕ್ಕೆ ಸಮ್ಮತಿಯನ್ನ ಸೂಚಿಸಿಲ್ಲ. ನಾರಾಯಣ್ ಗೌಡ ಬಣ ಆಗ್ಲಿ, ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಆಟೋ, ಕ್ಯಾಬ್ ಸಂಘಟನೆಗಳು ಇಲ್ಲಿ ಬಂದ್ಗೆ ಬೆಂಬಲವನ್ನ ನೀಡ್ತಾ ಇಲ್ಲ. ಕೆಲ ಪ್ರಮುಖ ಸಂಘಟನೆಗಳು ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇವೆ. ಕರ್ನಾಟಕ ಬಂದ್ಗೆ ಹೋಟೆಲ್ ಮಾಲೀಕರು ನೈತಿಕ ಬೆಂಬಲವನ್ನ ಸೂಚಿಸಿದ್ದಾರೆ. ಬೆಂಗಳೂರು ಹೋಟೆಲ್ ಮಾಲೀಕರಿಂದ ನೈತಿಕ ಬೆಂಬಲ ಸಿಕ್ಕಿರುವಂತದ್ದು. ಇಲ್ಲಿ ರಾಜ್ಯಾದ್ಯಂತ ಬಂದ್ಗೆ ಕರೆ ನೀಡಲಾಗಿದೆ. ಆದರೆ ಸದ್ಯದ ಮಟ್ಟಿಗೆ ಎಲ್ಲವೂ ಕೂಡ ಸಾಧಾರಣವಾಗಿ ನಡೀತಾ ಇರುವಂತದ್ದು. ಬಿಎಂಟಿಸಿ ಬಸ್ಗಳು ಓಡಾಡ್ತಾ ಇವೆ, ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ಓಡಾಡ್ತಾ ಇರುವಂತದ್ದು. ಒಂದು ಕಡೆ ಇಲ್ಲಿ ಸಂಘಟನೆಗಳು ಯಾವೆಲ್ಲ ಕಾವೇರಿ ನೀರು ವಿಚಾರವಾಗಿ ಧ್ವನಿ ಎತ್ತಿದ್ವೋ ಅವರ ನಡುವೆಯೇ ಇನ್ನೂ ಕೂಡ ಯಾವುದೇ ಬೆಂಬಲವಾಗ್ಲಿ ಒಮ್ಮತವಾಗ್ಲಿ ಸೃಷ್ಟಿಯಾಗಿಲ್ಲ. ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನಿನ್ನೆ ಕರ್ವೆ ಪ್ರವೀಣ್ ಶೆಟ್ಟಿ ಅವರು ಕೂಡ ಮಾತನಾಡಿದ್ರು, ನಾವು ಖಂಡಿತವಾಗಿಯೂ ಪ್ರತಿಭಟನೆಯನ್ನ ಮಾಡ್ತೀವಿ, ಈ ನಿರ್ಧಾರದ ವಿರುದ್ಧ ಹೋರಾಡ್ತೀವಿ. ಆದ್ರೆ ಕರ್ನಾಟಕ ಬಂದ್ ಒಂದೇ ಇದಕ್ಕೆ ಅಂತಿಮವಾದಂತ ಪರಿಹಾರವಲ್ಲ, ಬೇರೆ ರೀತಿಯಾಗೂ ಪ್ರತಿಭಟನೆಯನ್ನ ಮಾಡಬಹುದು. ಹಾಗಾಗಿ ಕರ್ನಾಟಕ ಬಂದ್ಗೆ ನಾವು ಬೆಂಬಲವನ್ನ ಸೂಚಿಸೋದಿಲ್ಲ ಅಂತ ಹೇಳಿ ಕರ್ವೆ ಪ್ರವೀಣ್ ಶೆಟ್ಟಿ ಅವರು ನಿನ್ನೆ ಮಾತನಾಡಿದ್ರು. ಹಾಗಾಗಿ ಕರ್ವೆ ಪ್ರವೀಣ್ ಶೆಟ್ಟಿ ಅವರ ಬಣ ಇದಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇಲ್ಲ. ಶಿವರಾಮೇಗೌಡ ಅವರ ಬಣ ಕೂಡ ಇದಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇಲ್ಲ. ಹಾಗೆ ನಾರಾಯಣ್ ಗೌಡ ಅವರ ಬಣವಾಗ್ಲಿ, ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಆಟೋ, ಕ್ಯಾಬ್ ಸಂಘಟನೆಗಳು ಯಾವೂ ಕೂಡ ಬೆಂಬಲವನ್ನ ಸೂಚಿಸ್ತಾ ಇಲ್ಲ. ಯಥಾಸ್ಥಿತಿಯಾಗಿ ಎಲ್ಲವೂ ಕೂಡ ನಡೀತಾ ಇದೆ. ಎಲ್ಲ ಬಸ್ಗಳು, ಆಟೋಗಳೆಲ್ಲವೂ ಕೂಡ ದಿನನಿತ್ಯದಂತೆ ಓಡಾಟವನ್ನ ನಡೆಸ್ತಾ ಇರುವಂತದ್ದು. ಹಾಗಾಗಿ ಬೆಂಗಳೂರಿನ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಇಲ್ಲಿ ನಮ್ಮ ಮೆಟ್ರೋ ಕೂಡ
ಎಂದಿನಂತೆ ಸಂಚಾರವನ್ನ ನಡೆಸ್ತಾ ಇರುವಂತದ್ದು. ಆಸ್ಪತ್ರೆ, ಮೆಡಿಕಲ್ ಸೇವೆ ಎಂದಿನಂತೆ ಮುಂದುವರಿತಾ ಇದೆ. ಆಂಬ್ಯುಲೆನ್ಸ್, ಹಾಲು ಸರಬರಾಜಿಗೆ ಯಾವುದೇ ತೊಂದರೆಗಳು ಉಂಟಾಗಿಲ್ಲ. ಹಾಗೆ ಶಾಲಾ ಕಾಲೇಜುಗಳಿಗೂ ಕೂಡ ಈಗ ರಜೆಯನ್ನ ನೀಡಲ್ಲ. ಎಂದಿನಂತೆ ಈ ಶಾಲಾ ಕಾಲೇಜುಗಳು ಕೂಡ ಓಪನ್ ಆಗಿರುವಂತದ್ದು. ಹಾಗಾಗಿ ಇಷ್ಟೆಲ್ಲ ಮಿಶ್ರ ಪ್ರತಿಕ್ರಿಯೆ ನಡುವೆ ಈ ಒಂದು ಪ್ರತಿಭಟನೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಹಾಗೆ ಇಲ್ಲಿ ಮಾಲ್ಗಳು, ಮಾರುಕಟ್ಟೆಗಳಲ್ಲಿ ಕೂಡ ಯಾವ ಬಂಧನ ಪರಿಣಾಮ ಸಾಧ್ಯತೆ ಇದೆಯಾ ಅನ್ನೋದರ ಬಗ್ಗೆ ಇನ್ನೂ ಕೂಡ ಪ್ರಶ್ನೆ ಉದ್ಭವವಾಗಿರುವಂತದ್ದು. ಎಲ್ಲದರ ಬಗ್ಗೆ ಇನ್ನೂ ಸ್ವಲ್ಪ ಸಮಯ ಕಳೆದ ಬಗ್ಗೆ ಇನ್ನು ಎಲ್ಲ ಮಾಹಿತಿಗಳು ಲಭ್ಯವಾಗಲಿವೆ.